ಹಾಯ್ ಎಲ್ರಿಗೂ ನಮಸ್ಕಾರ. ನಾವೀಗಿರೋದು ಚಿತ್ರದುರ್ಗ ಕಲ್ಲಿನ ಕೋಟೆಯಲ್ಲಿ. ಈ ಕೋಟೆ ಬಗ್ಗೆ ನೀವು ಯೂಟ್ಯೂಬಲ್ಲಿ ಹಲವಾರು ವಿಡಿಯೋಗಳು ನೋಡಿರ್ತೀರಾ, ಹಲವಾರು ರಹಸ್ಯಗಳ ಸಮೇತ ನೋಡಿರ್ತೀರಾ. ಆದರೆ ನೀವು ಕೋಟೆಯಲ್ಲಿ ನೋಡಿರೋಂತಹ ಒಂದು ಪ್ಲೇಸನ್ನು ನಾವು ಇವತ್ತು ತೋರಿಸ್ತೀವಿ. ಯೂಟ್ಯೂಬಲ್ಲೂ ಸಮೇತ ಅದನ್ನು ಸರ್ಚ್ ಮಾಡಿದ್ರೆ ಸಿಗಲ್ಲ ಅನಿಸುತ್ತೆ. ಅದು ರಹಸ್ಯನೂ ನಿಮಗೆ ಯಾರು ತಿಳಿಸ್ಕೊಟ್ರಲ್ಲ ಅನ್ಕೊಂಡಿರ್ತೀವಿ. ಯಾಕಂದರೆ ಆ ರಹಸ್ಯ ಏನೇನೈತೆ ಅಂತಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ನಾವು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ, ಅದನ್ನ ಜಾಗನ ನಿಮಗೆ ತೋರಿಸ್ಬೇಕು ಅಂತೇಳಿ. ಬನ್ನಿ, ಆ ಜಾಗ ತೋರಿಸ್ತೀವಿ, ಯಾವುದು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ, ಎಲ್ಲರೂ ತಪ್ಪದೆ ಮಾಡಿ. ಬನ್ನಿ ಒನ್. ಇದು ದಿಡ್ಡಿ ಬಾಗಿಲುಗಳು ಅಂತ ಹೇಳ್ತಾರೆ ಇದನ್ನು. ಎಲ್ಲಿ ಒಟ್ಟು 3 ದಿಡ್ಡಿ ಬಾಗಿಲು ಬರ್ತದೆ. ಇಲ್ಲಿ ದನಗಳಿಗೆ ಹೋಗ್ತಾರೆ ಗೊತ್ತಾ, ಆ ಥರ 3 ದಿಡ್ಡಿ ಬಾಗಿಲು ಹೋಗ್ತದೆ. ಇದು ಮೊದಲನೇದು ನೋಡಿ ಫ್ರೆಂಡ್ಸ್, ಬಸವನ ಬುರುಜು ಅಂದರೆ ಪಾಳೆಗಾರ ಕಾಲದಲ್ಲಿ, ಈ ಪಾಳೆಗಾರ ಕಾಲದಲ್ಲಿ ದನಗಳನ್ನು ಕೂಡಾಕ್ತಾರೆ ಗೊತ್ತಾ, ದಿಡ್ಡಿ ಅಂತ ಹೇಳ್ತಾರೆ ಗೊತ್ತಾ. ಬಸವನ ಹಾಕಿ ಹಂದಿಗಳು ಹಸುಗಳೆಲ್ಲ ತಂದು ಒಂದು ಕಡೆ ಸೇರ್ತಾರಲ್ಲ, ಅದಕ್ಕೆ ಬಸವನ ಬುರುಜುಗಳು ಇತ್ತು. ಅಲ್ಲಿ ಕಾಯಕ್ಕೆ ಸೈನಿಕರೆಲ್ಲ ಇರ್ತಿದ್ರಲ್ಲ, ಮೇಲೆ ಕಾಯ್ತಿಲ್ಲ ಅಲ್ಲಿ. ಅಲ್ಲಿ ನೋಡಿ ಒಬ್ಬ ಸೆಕ್ಯೂರಿಟಿ ಇದಾರಲ್ಲ, ಅಲ್ಲಿ ಕಾವಲು ಕಾಯಕ್ಕಿರೋದು. ಅಲ್ಲಿ ನಿಂತ್ಕೊಂಡು ಎಲ್ಲ ಇಲ್ಲಿ ದಿಡ್ಡಿ ಒಳಗಡೆ ಎಲ್ಲ ಕೂಡಾಕ್ಬಿಟ್ರು. ಎಲ್ಲ ಬಾಗಿಲು 3 ಕಡೆ ಹೋಗಕ್ಕೆ ಇಲ್ಲೊಂದಿದೆ, ಈ ಕಡೆ ರೈಟ್ ಸೈಡ್ ಒಂದಿದೆ. ಇದು ಎರಡನೇದು. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಿದೆ ಅಲ್ಲ, ಅದು ಎರಡನೇದು. ಕೋಟೆ ಒಳಗಡೆ ಎಂಟ್ರಿ ಆಗೋದು ಒಂದು, ಈ ಕಡೆ ಬುರುಜಟ್ಟಿ ಕಡೆ ಎಂಟ್ರಿ ಆಗೋದು. ಇದು ಮೂರನೇದು. ಈ ಕಡೆ ಕಾಮನ್ ಬಾವಿ ಈ ಕಡೆ ಹೋಗುತ್ತಲ್ಲ, ಕಾಮಗೇತಿ ಬಾಗಿಲಿಗೆ ಹೋಗುತ್ತೆ ದಾರಿ. ಕಾಮಗೇತಿಗೆ ಹೋಗುತ್ತೆ ದಾರಿ ಬಾಗಿಲು. ಥರ್ಡ್ ಎಂಟ್ರೆನ್ಸ್ ಇದೆಯಲ್ಲ, ಕಾಮಗೇತಿ ತಿಮ್ಮಣ್ಣ ಕೋಟೆ ಕಟ್ಸಿರ್ತಾನಲ್ಲ, ಅಲ್ಲಿಗೆ ಎಂಟ್ರಿ ಆಗೋದು ಇದು. ಇದೆಲ್ಲ ಮೊದಲು ಸ್ಟೆಪ್ಸ್ ಏನಿರ್ಲಿಲ್ಲ, ಎಲ್ಲ ಒಂದು ಸಮತಟ್ಟು ಈ ತರ ಮಣ್ಣಿನ ದಿಮ್ಮೆ ಇತ್ತು ಈ ತರ. ಇದನ್ನ ಗೌರ್ಮೆಂಟ್ ಮಾಡಿರೋದು. ಇದೆಲ್ಲ ಮೆಟ್ಲುಗಳು ಈ ಹೊಸ ಮಾಡಿರೋದು, ASI ಮಾಡಿರೋದು. ಅವೆಲ್ಲ ಗುಡ್ಡ ಆ ಥರ ಒಂಥರ ಮಣ್ಣಿನ ದಿಮ್ಮೆ. ಅಲ್ಲೆಲ್ಲ ಸ್ವಲ್ಪ ಅಲ್ಲಿ ಸ್ಟೆಪ್ಸ್ ಇದ್ದು, ಸ್ವಲ್ಪ ಇದು ಅಷ್ಟೊಂದು ಇರಲಿಲ್ಲ. ಇಲ್ಲೊಂದು ಬಂದಿಖಾನೆಯಲ್ಲಿ ಮಧ್ಯದಲ್ಲಿ ಬ್ರಿಟಿಷರ ಕಾಲದ 2 ಫಿರಂಗಿ ಸಿಗ್ತವೆ ಇಲ್ಲಿ. ಆ 2 ಫಿರಂಗಿಗಳು ನೋಡ್ಬೋದು. 1833 1733 ಒಂದು 1933 ಐತೆ. ಇಲ್ಲಿ ನೋಡ್ರಿ, ಫಿರಂಗಿ ಕಾಣ್ತಿದ್ಯಾ? ಈ ಫಿರಂಗಿನ ಇದು ಎಷ್ಟನೇ ಇಸ್ವಿ ಸರ್? 1833 ಇರ್ಬೇಕು. ಇದು 1833. ಇದು ಯಾವ ಥರ ಇದು ಯೂಸ್ ಮಾಡ್ತೀವಿ? ಇದನ್ನ ಸಿಡಿ ಮದ್ದು ಬಾಂಬ್ಗಳು ತಯಾರು ಮಾಡಿ, ಮದ್ದು ಬೀಸೋಕಲ್ ಅಂತ ಇದೆ ಅಲ್ಲಿ ಗೊತ್ತಾ, ಬನಶಂಕರಿ ಹತ್ರ. ಆ ಬೀಸೋಕಲ್ ಹತ್ರ ಸಿಡಿ ಮದ್ದುಗಳು ತಯಾರು ಮಾಡ್ತಾರೆ. ಗಂಧ, ಚಕ್ಕಮಿಕ್ಕಿ, ರಂಜಕ, ಲೋಹಕ್ಕೆ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು, ಇದರಲ್ಲಿ ಹೋಲ್ ಇದೆ, ಕೆಳಗಡೆ ಇದೆ ಅನ್ನೋ ಗೊತ್ತಿಲ್ಲ. ಇದು ಇಲ್ಲಿ ಹೋಲ್ ಇದೆಯಲ್ಲ, ಅದರಲ್ಲಿ ಪೌಡ್ರ್ ತುಂಬೋರು ಒಳಗಡೆ. ಅಥವಾ ಇಲ್ಲಾಂದ್ರೆ ನೋಡಿ, ಇಲ್ಲಿ ಆ ಮುಂದೆದಲ್ಲಿ ಬಾಂಬ್ ಥರ ಹೋಗಿ ಬಾಲ್ಗಳು ಹಾಕೋರು, ಒಂದು 8-10 ಬಾಲ್ ಹಾಕೋರು ಇದ್ರ ಒಳಗಡೆ ಕಾಣ್ತಿದ್ಯಾ ನಿಮಗೆ? ಆ 8-10 ಬಾಲ್ ಹಾಕಿ, ಇಲ್ಲಿ ಕಿಡಿ ಇದೆ, ಹೋಲ್ಸ್ ಇಲ್ಲಿ ಇದೆಯಲ್ಲ, ಇದ್ರೊಳಗಡೆ ಬಾಲ್ ಹಾಕರು. ಇಲ್ಲಿ ಹೋಲ್ಸಿದ್ರೆ ಗೊತ್ತಾ, ಹೋಲ್ ಹಿಂದ್ಗಡೆ ಬತ್ತಿ ಹಚ್ಚೋರು. ಒಂದೊಂದೇ ಹೋಗ್ತದೆ, ಸ್ಫೋಟ ಆಗುತ್ತೆ. ಇಲ್ಲಿ ಬತ್ತಿ ಹಚ್ಚೋರ? ಇಲ್ಲಿ ಬತ್ತಿ ಹಚ್ಚಿದ್ರೆ ಅಲ್ಲಿ ಸ್ಫೋಟ ಆಗುತ್ತೆ. ಇಲ್ಲಿ ಬಂದಿದಾರ ಸರ್ ಯಾರಾದ್ರೂ ದಾಳಿ ಮಾಡೋದಕ್ಕೆ? ಇಲ್ಲಿ ಹೈದರಾಲಿ, ಟಿಪ್ಪುನ ತಂದೆ ಹೈದರಾಲಿ. ಆ ಟೈಮಲ್ಲಿ ಯೂಸ್ ಆಗಿದಾವ? ಇದೆಲ್ಲ ಯೂಸ್ ಆಗಿದೆ. ಇದು ಏನು ಸರ್? ಇದು ಯಾವುದು? ಬುರುಜು ಅಂದ್ರೆ ವಾಚ್ ಟವರ್ಸ್ಗಳು. ವಾಚ್ ಟವರ್ಸ್. ಸೆಂಟ್ರಿ ಪಾಯಿಂಟ್ ಇದ್ದಂಗೆ. ಇವಾಗ ಇಲ್ಲಿ ನಿಂತ್ಕೊಂಡು ಯಾರು ಬರ್ತಾರೆ, ಕಾವಲುಗಾರ ಬೇಕಲ್ವಾ ನೋಡಕ್ಕೆ. ಇವಾಗ ಇಲ್ಲಿ ಈ ಕಡೆಯಿಂದ ಬರ್ರಿ ಕಾಣ್ತಿದೆ ಅಲ್ವಾ, ಫಾರ್ ಎಕ್ಸಾಂಪಲ್ ನಿಮಗೆ ಅಲ್ಲಿ ಕಾಣ್ತಿದೆ. ಅಲ್ಲಿ ಕಂಡವರಿಗೆ ಅವ್ರು ಬೇರೆ ಸಿಗ್ನಲ್ ತಿಳಿಸ್ಬೇಕಲ್ವಾ, ಅಲ್ಲೆಲ್ಲ ನಿಂತ್ಕೊಂಡು ಸಿಗ್ನಲ್ ತಿಳಿಸ್ಬೇಕಲ್ಲ, ಇಲ್ಲಿ ಬರ್ತಾ ಇದ್ರೆ ಅಲರ್ಟ್ ಆಗ್ಬೇಕು. ಅವಾಗೆಲ್ಲ ಫೋನ್ ಇರಲಿಲ್ಲ, ಇದಕ್ಕೆ ರೆಡಿ ಆಗ್ರಿ ಅಂತೇಳಿ ಏನು ಮಾಡ್ತಾ ಇದ್ರು, ಕಮ್ಯುನಿಕೇಶನ್ ಇತ್ತು. ಯಾವ ಥರ ಕಮ್ಯುನಿಕೇಶನು? ಫ್ಲಾಗ್ ಮುಖಾಂತರ. ರೆಡ್ ಫ್ಲಾಗ್ ಇದ್ರೆ ರೆಡಿ ಟು ವಾರ್, ವೈಟ್ ಫ್ಲಾಗ್ ಇದ್ದರೆ ಪೀಸ್ ಆಫ್ ಮೈಂಡ್, ಎಲ್ಲ ಫ್ಲಾಗ್ ಇತ್ತಂದ್ರೆ ಫೆಸ್ಟಿವಲ್. ಹೌದು, ಆ ಥರ ಕಮ್ಯುನಿಕೇಶನ್ಗಳ ಮೂಲಕ ಇವರು ತೋರಿಸ್ತಾ ಇರ್ತಾರೆ. ಅಲ್ಲಿ ಟೋಪಿ ಕಾಣಲ್ವಾ? ಇದು ಸಿಂಬಲ್. ಇದು ಟೋಪಿ ಏನು ಸಿಂಬಲ್ ಸರ್? ಅವ್ರದ್ದು ಟೋಪಿ, ಬ್ರಿಟಿಷ್ ರಾಣಿ ರಾಜರದ್ದು ಹಾಕಲ್ವ ಇಲ್ಲಿ ಮೇಲೆ? ಅದು ಇದಾ ನೋಡಿ, 83 ಅಂತ ಹೇಳಿದ್ನಲ್ಲ, ಇದು ಅವ್ರು ಉಲ್ಟಾ ಬರೀತಾರೆ ಹಿಂಗೆ. 63 ಅಂದ್ರೆ ಹಿಂಗೆ ಓದ್ಬೇಕು ನಾವು, ಕಡೆಯಿಂದ ಓದ್ಬೇಕು. ಇದು ಸೇಮ್ ಅದೇ ಬಾಲ್ ಅಂದ್ರೆ ಯಾವ ತರ ಬಾಲ್? ರೌಂಡ್ ಬಾಲ್, ಉಕ್ಕಿನ ಬಾಲ್, ಉಕ್ಕಿಂದು. ನೋಡಿ, ಸೀರಿಯಲ್ ನಂಬರ್ ಹಾಕಿರ್ತಾರೆ.
ಎಷ್ಟು ಕ್ಯಾನನ್ ಹೋಗಿದೆ ಅಂತೇಳಿ 48,693 ಯೂಸ್ ಆಗಿದೆ. ಅದ್ರ ನಂಬರ್ ಕೋಡ್ 1997 ರೆಕಾರ್ಡ್ ಹುಡುಕ್ತಾರೆ ಗೊತ್ತಾ, ರೆಕಾರ್ಡ್ಸ್ ಮಾಡಲ್ಲ ನೀವು, ಆ ಥರ ರೆಕಾರ್ಡ್ ಇದ್ದಂಗೆ. ಹೌದಾ? ಇದು ಎಷ್ಟನೇದು 1792 ಆ ನಂಬರ್ ಸೀರಿಯಲ್ ನಂಬರ್. ಇದು ನಮ್ಮ ದುರ್ಗಾನೇ ಕಾಣುತ್ತಲ್ಲ ಸರ್? ಇದಕ್ಕಿಂತ ಅಲ್ಲಿ ಮೇಲೆ ಅಂದ್ರೆ ಇಲ್ಲಿ ಇದನ್ನು ಬುರ್ಜುನಾ ಸರ್? ಇದು ಬುರ್ಜ್ ವಾಚ್ ಟವರ್ಸ್ ಎಲ್ಲ ಇದರ ಸುಮಾರು 30 to 40 ವಾಚ್ ಟವರ್ಸ್ ಇದೆ. ಅವಾಗೆಲ್ಲ ಇದೇನು ಇರಲಿಲ್ಲ. ಇಲ್ಲ ಅವೆಲ್ಲ ಮನೆಗಳೆಲ್ಲ ಇವೆಲ್ಲ ಎಲ್ಲಿದ್ದು ಇವೆ ನೋಡಿ. ದೇವಸ್ಥಾನ ದೇವಸ್ಥಾನ ಇದೆ, ಬೆಚ್ಚಗತ್ತಿ ಬರೋಣ ಕಟ್ಸಿರೋ ದೇವಸ್ಥಾನ, ಉಚ್ಚಂಗಿಲಮ್ಮ ದೇವಸ್ಥಾನ ಕಾಣ್ತಿದ್ಯಾ? ಇದು ಉಚ್ಚಂಗಿಮಿ ದೇವಸ್ಥಾನ ಅಲ್ಲೊಂದಿದೆ, ಹುಲಿಗೆ ಉಚ್ಚಂಗಿ ದುರ್ಗ ಇದೆಲ್ಲ ಅಲ್ಲೊಂದಿದೆ, ಇಲ್ಲೊಂದಿದೆ, ಎರಡು. ಇಲ್ಲಿದ್ದು ಅಲ್ಲಿಗೆ ಹೋಗೋದೊಂದು ಗುಹೆ ಇತ್ತು ಅಂತ ಹೇಳ್ತಾರೆ, ಅದು ಕಂಡಿಲ್ಲ, ಒಟ್ಟು ಹೇಳ್ತಾರೆ, ನಂಬಿಕೆ ಅಷ್ಟೇ. ಇಲ್ಲಿದ್ದ ಎಲ್ಲಿಗೆ ಹೋಗೋದು? ಉಚ್ಚಂಗಿ ದುರ್ಗಕ್ಕೆ. ಉಚ್ಚಂಗಿ ದುರ್ಗ ಅಲ್ಲಿ ಅಣಜಿ ಹತ್ರ ಬರುತ್ತಲ್ಲ. ಕರೆಕ್ಟ್. ಇದು ಪಾಳೇಗಾರ ಕಾಲದಲ್ಲಿ ಬಸವನ ಬುರುಜು ಆಗಿತ್ತು. ಬ್ರಿಟಿಷರು ಈ ಕೋಟೆನ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಇದನ್ನ ಬಂದೀಖಾನೆ ಮಾರ್ಪಾಡು ಮಾಡ್ಕೊಂಡು ಜೈಲುಗಳೆಲ್ಲ ಆ ಥರ ಮಾಡಿದ್ರು. 6 ಖಾನೆಗಳಿದೆ, ಒಳಗಡೆ ನೋಡ್ಬೋದು ಬನ್ನಿ. ಇದು ಏನ್ ಸರ್? ಬಾಗ್ಲು ಬ್ರಿಟಿಷರ ಕಾಲದ ಬಾಗ್ಲು. ಇದು 2 ಇಂಜಸ್ ಇದೆ ನೋಡಿ. ಇದು ಕೆತ್ತನೆ ಮಾಡಿದ್ದಾರೆ ನೋಡಿ, ಸೈನಿಕರ ಕಾವಲುಗಾರ ನಿಂದ್ರಕ್ಕೆ ಈ ತರ ಪೋಸಲ್ಲಿ ಗನ್ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ನಿಂದ್ರಲ್ವಾ ಇಲ್ಲಿ, 2 ಕಡೆನೂ ಮಾಡಿದ್ದಾರೆ ಸರ್. ಇದು ಪಾಳೆಗಾರರ ಕಾಲದಲ್ಲಿ ಇದು ಯಾವ ತರ ಏನಕ್ಕೆ ಇದು ಮಾಡ್ತಿದ್ರು? ಇಲ್ಲೆಲ್ಲ ಕುತ್ಕೊಂಡು ಒಬ್ಬ ಸೈನಿಕ ಕುತ್ಕೊಂಡು ನೋಡ್ತಾರಲ್ಲ, ಯಾರು ಹೋಗ್ತಾರೆ ಯಾಕೆ ಹೋಗ್ತಾರೆ ಎಲ್ಲ ಕೇಳಿ ಬಿಡಕ್ಕೆ, ಒಳಗಡೆ ಬಿಡಲ್ಲ, ಪರ್ಮಿಷನ್. ಸ್ಕ್ಯಾನ್ ಸೆಂಟರ್ ಅಂತ ಹೇಳ್ತಿರೋ ನಾವು, ಎನ್ಕ್ವೈರಿ ಪಾಯಿಂಟ್ ಅಂತ ಹೇಳ್ತೀವಿ. ಆ ತರ ಆಗಿನ ಕಾಲದಲ್ಲಿ ಈ ವಿಚಾರಣೆ ಸ್ಥಳ 2 ಕಡೆ ವಿಚಾರಣೆ ಮಾಡಿಬಿಡೋದು. ನೋಡಿ, ಬ್ರಿಟಿಷರ ಕಾಲದ್ದು ಅಂತ ಹೇಳಿದ್ರಲ್ಲಿ ಅವ್ರ ಕಾಲ ಮಾಡಿರೋದು ಬಂದು ಕಿಡ್ಕೊಂಡಿದ್ದ ಸ್ಟೈಲ್ ಇದೆ, ಕಾಣಲ್ಲ ನಿಮ್ಗೆ? ಅದು ಪಾಳೆಗಾರದ ಕಾಲದಲ್ಲ, ಅದು ಪಾಳೆಗಾರದ್ದು. ನೋಡಿ ಫ್ರೆಂಡ್ಸ್, ಅದು ಫಸ್ಟ್ಗೆ ನಾವು ತೋರಿಸಿದ್ದು ಪಾಳೆಗಾರ ಕಾಲದಲ್ಲಿ. ಪಾಳೆಗಾರ ಅಂದ್ರೆ ನಮ್ಮ ಕೋಟೆನಾಡಲ್ಲಿ ಆಳಿರುವಂತಹ ಪಾಳೆಗಾರದ್ದು ಭಾವಚಿತ್ರ ಈ ತರ ಇತ್ತು. ಆಮೇಲೆ ನಮಗೆ ಬ್ರಿಟಿಷರ ಕಾಲದಲ್ಲಿ ಆಮೇಲೆ ಸೈನಿಕರು ಅವ್ರು ಯಾವ ತರ ಇರ್ತಿದ್ರು ಅಂತಂದು ಇಲ್ಲಿ ತೋರಿಸಿದ್ದಾರೆ ನೋಡಿ. ಗನ್ ಇಟ್ಕೊಂಡಿದ್ದಾರೆ ನೋಡಿ, ಗನ್ ಇಟ್ಕೊಂಡಿದ್ದಾರೆ, ಕಾಣ್ತಿದೆ ಗನ್ನು. ಇದು ಮೇನ್ ಎಂಟ್ರೆನ್ಸ್ ಸರ್? ಮೇನ್ ಎಂಟ್ರೆನ್ಸ್ ಇದು. ಇವೇ ಖಾನೆಗಳು, ಬಂದಿ ಖಾನೆಗಳು ನೋಡಿ, ಬಂದಿ ಖಾನೆಗಳು. ಇದು ಎಲ್ಲ ಬ್ರಿಟಿಷರು ಮಾಡಿರೋದ? ಮಾಡಿದ್ರು ಬ್ರಿಟಿಷರು. ಇದರಲ್ಲಿ ಒಳಗಡೆ ಸರಪಣಿಗಳು ಹಾಕೋರು, ಉಕ್ಕಿನ ಇದ್ರ ಒಳಗಡೆ ಇಲ್ಲ, ಅಲ್ಲಲ್ಲಿ ಗೋಡೆಗೆ ಉಕ್ಕು ಹೊಡೆದು ಬಿಡೋರು, ಚೈನ್ ಕಟ್ ಹಾಕಿರೋರು ಗೊತ್ತಲ್ವಾ? ಚೈನ್ ಕಟ್ ಹಾಕಿ ಬಿಡೋರು ಅವ್ರನ್ನೆಲ್ಲ ಒಳಗಡೆ. ನೋಡಿ ಯಾವ ತರ ಇದೆ, ತುಂಬಾ ವಿಚಿತ್ರವಾಗಿದೆ. ಎಲ್ಲೂ ಗಾಳಿನೇ ಆಡಲ್ಲ. ಇಲ್ಲಿ ಇದೆ ಮೇನ್ ಗೇಟ್ಗೆ ಬಿಟ್ಟರೆ ಏನೂ ಇಲ್ಲ. ಗೇಟ್ ಎಲ್ಲ ಓಪನ್ ಆಗಿತ್ತು ಸರ್? ಮೊದಲೆಲ್ಲ ಓಪನ್ ಇತ್ತು, ಅವಾಗೆಲ್ಲ ಏನಂತ ಸಣ್ಣ ಗೋಡೆಗಳಿದ್ವು. ಇದು ಇವಾಗ ಓಪನ್ ಮಾಡಿದ್ದಾರೆ, ಗೌರ್ಮೆಂಟ್ ಹಾಕಿರೋ ಗ್ರಿಲ್ ಹಾಕಿರೋದು. ಒಳಗಡೆ ಎಲ್ಲ ಏನೇನೋ ಬರೋದೆಲ್ಲ ಹಾಳು ಮಾಡ್ಬಿಟ್ಟು ನಮ್ಮವ್ರು ಮಾಡಿರೋದು ಅದು, ನಮ್ಮ ಭಾರತೀಯ ಸಂಸ್ಕೃತಿ ಅದು. ಮಾಡಬಾರ್ದು ಅಂತ ನೀವು ಹೇಳ್ಬೇಕು ಇವಾಗ ಅದನ್ನ. ನೋಡ್ರಿ ಯಾವ ತರ ಇದೆ ನಮ್ಮ ಬಸವನ ಬುರುಜು. ಇದು ಐತಲ್ಲ, ಇದು ಬಸವನ ಬುರುಜು. ಇದನ್ನ ಬ್ರಿಟಿಷರು ವಶಪಡಿಸ್ಕೊಂಡಾಗ ಇದು ಬಂದಿಖಾನೆಯಾಗಿ ಮಾರ್ಪಡಿಸಿದ್ದಾರೆ. ಎಲ್ಲ ಕಾವಲುಗಾರರ ಗೂಡುಗಳು ನೋಡಿ, ಒಬ್ಬ ಕಾವಲುಗಾರರ ಗೂಡುಗಳು ಇವೆಲ್ಲ. ದ್ವಾರಪಾಲಕ ಕುಂದ್ಕೊಂಡು ನೋಡೋಕೆ ವೀಕ್ಷಣೆ ಸ್ಥಳಗಳು, ಗೋಪುರಗಳು ಅಂತ ಹೇಳ್ತೀನಿ. ಅವ್ರ ಗೂಡುಗಳು ಯಾವ ತರ ಇದ್ವು ಅಂತ. ಕಾವಲುಗಾರ ಗೂಡು ಸರ್ ಇವು. ಸರಿ, ಒಳಗಡೆ ಕಾವಲುಗಾರ ಗೂಡು, ಒಬ್ಬ ಸೆಕ್ಯೂರಿಟಿ ಕುತ್ಕೊಂಡು ನೋಡೋಕೆ ವೀಕ್ಷಣೆ. ಇದ್ರ ಒಳಗಡೆನೆ ಕುತ್ಕೊಂಡಿರೋ ಅವ್ನು ಎಲ್ಲಾ ಕಡೆ ವೀಕ್ಷಣೆ ಮಾಡ್ತಾರೆ. ನೋಡಿ, ಹೋಲ್ ಇದೆಲ್ಲ, ಇವೆಲ್ಲ ಗನ್ ಪಾಯಿಂಟ್ಗಳು ಇವೆಲ್ಲ. ಅಂದ್ರೆ ಇದು ಯಾವ ತರ ಅಂತಂದ್ರೆ ನೋಡ್ರಿ, ಗನ್ ಪಾಯಿಂಟ್ಗಳು. ಇದು ಒಳಗಡೆ ಗನ್ಗಳು ಇಟ್ಕೊಂಡು ಹೊರಗಡೆ ಎಲ್ಲ ನೋಡ್ತಿದ್ರು. ಒಳಗೆ ಹೋಗಿದ್ರೆ ಕರೆಕ್ಟ್ ಕಾಣೋದು ನಿಮಗೆ, ಎಲ್ಲ ಕುತ್ಕೊಂಡು ನೋಡೋಕೆ ವೀಕ್ಷಣೆ ಮಾಡೋಕ್ಕೆ. ಒಳಗಡೆ ಹೋಗಕ್ಕೆ ಆಗ್ತಿಲ್ಲ, ಗೇಟ್ ಹಾಕಿದಾರಲ್ಲ ಹಂಗಾಗಿ. ಸೈನಿಕರದು ನೋಡಿ, ಇಲ್ಲಿದ್ದ ನಮ್ಮ ಚಿತ್ರದುರ್ಗನ ಫುಲ್ ಕಾಣುತ್ತೆ ಬಂದಿಖಾನೆಯಿಂದ. ಇದರಲ್ಲಿ ಅವರು ಬಿಡಾರಿ ಹೊಡಿರ್ತಾರೆ, ಸುತ್ತ ಕೆರೆ ಸುತ್ತ ಹೂಡಿರ್ತಾರಲ್ವಾ. ಇವಾಗ ಅಲ್ಲಿ ಬರೋರು ಕಾಣ್ತೀವಿ, ಕೆರೆ ಕಾಣ್ತಿದ್ಯಾ? ಅಲ್ಲಿ ಸೈನಿಕರು ಶತ್ರು ಬರೋದಕ್ಕೆ ನೋಡ್ತಾರಲ್ಲ, ಅವಾಗ ಭಯನಕರ ಅಂತ ಗೊತ್ತ, ದೂರದೊಂಬಿ ನೋಡಿದಾಗ ಅಲರ್ಟ್ ಮಾಡ್ಬಿಡೋಕ್ಕಲ್ಲ. ಆಗ ಅಲರ್ಟ್ ಮಾಡೋಕ್ಕೆ ಸಿಗ್ನಲ್ ತಲುಪಿಸ್ತಾರೆ ಇವಕ್ಕೆಲ್ಲ. ಈಗೆಲ್ಲ ಮನೆಗಳಾಗಿದ್ದಾವೆ, ಮುಂಚೆ ಇದೆಲ್ಲ ಖಾಲಿ ಇತ್ತು ಸರ್? ಬಯಲು ಪ್ರದೇಶ ಫಸ್ಟ್. ಇಲ್ಲಿವರೆಗೆ ಕೋಟೆ ಇತ್ತು, ಒಂದೇ ಸುತ್ತಿನ ಕೋಟೆಗೆ ಇದು. ರಂಗಯ್ಯನ ಬಾಗಿಲು, ಆನೆ ಬಾಗಿಲು ಬರ್ತಲ್ವಾ, ಈ ಗಾಡಿ ಓಡಾಡ್ತಾ ನೋಡಿ, ಇಲ್ಲಿ ಆನೆ ಬಾಗಿಲು ಅಂತ ಕಾಣ್ತಿದ್ದೀನಿ. ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನ ಕಾಣಲ್ವ ಅಲ್ಲಿ? ವೆಂಕಟರಮಣ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಇದೆಲ್ಲ, ಪಕ್ಕ ಒಂದು ಆನೆ ಬಾಗಿಲು ಅಂತಿದೆಲ್ಲ, ಆ ಬಾಗಿಲಿಗೆ ಇಲ್ಲಿವರೆಗೂ ಸಂತೆ ಮೈದಾನ ಅಂತಿದೆಲ್ಲ. ಇಲ್ಲೆಲ್ಲ ಒಂದು ವಾರಕ್ಕಾಗ ಸಂತೆ ಮಾರ್ಕೆಟ್ ತಗೊಂಡು ಹೋಗ್ಬಿಟ್ರೆ ಇಲ್ಲೇ ಇರ್ಬೇಕು. ಹೊರಗಡೆ ಹೋಗಿಲ್ಲ, ಬಾಗಿಲು ಹಾಕಿದ್ರು ಸಂಜೆ 6 ಗಂಟೆ ಬಾಗಿಲು ಹಾಕಿದ್ರು ಒಳಗಡೆ ಯಾರು ಪ್ರವೇಶ ಇರಲ್ಲ, ಆ ಥರ ಇರ್ತದೆ.
ಸರ್ ಇದು ಕೋಟೆ ಎಷ್ಟು ಕಿಲೋಮೀಟರ್ ಸುತ್ತರಿದೆ ಎಲ್ಲ ಸೇರಿ? ಇವಾಗ ಉಳ್ಕೊಂಡಿರೋದು 2500 ಎಕರೆ ಇತ್ತು ಅಂತ ಹೇಳ್ತಾರೆ, ಇವಾಗ ಉಳ್ಕೊಂಡು 1500 ಎಕರೆ. ಅಂದ್ರೆ ಅಲ್ಲಿ 1000 ನಮ್ಮ ಸಿಟಿ ಒಳಗಡೆ ಹೋಗಿದೆ. ಹೋದ್ವಿ ಅದೇ ಅದೇ ಒಳಗಡೆ ಹೋಗಿ ಕುತ್ಕೊಂಡು ನೋಡ್ಬಿಟ್ರೆ ನೀವು ನಿಂತ್ಕೊಂಡ್ರೆ ಎಲ್ಲ ಕಾಣ್ತದೆ. ಒಡ್ಡು ಗೊತ್ತಲ್ಲ, ಒಡ್ಡು ಮಾರ್ಪಾಡಿ. ಇದೇ ಬುರ್ಜನಟ್ಟಿ ಎಲ್ಲ ಇದು ಎಲ್ಲ ಬುರ್ಜನಟ್ಟಿನೇ. ಈಗ ಒಂದೊಂದು ದಿಕ್ಕಿಗೆ ಒಂದೊಂದು ಕಡೆ ಕಾವಲುಗಾರ ನೋಡಕ್ಕೆ ಬೇಕಲ್ವಾ ಸೈನಿಕರು. ಇವೆಲ್ಲ ಬೆಳಕಿಗೆ ದೀಪದ ಗೂಡುಗಳು ಕಾಣ್ತಿದೆ ಇಲ್ಲಿ. ಬೆಳಕಿಗೆ ಬೇಕಲ್ಲ. ಹಾ, ಅವಾಗೆಲ್ಲ ಪಂಜು ದೀಪ ಆಡ್ತಾ ಇದ್ರು. ಎಲ್ಲಾ ಕಡೆನೂ ಇರ್ತದೆ ದೀಪ ಇಡಕ್ಕೆ ಮಾಡಿದ ಗೂಡುಗಳಿದಾವೆ. ಮಾಡಿರೋದು ಇದ್ರ ಮೇಲೆ ಹತ್ತಿದ್ರೆ ನೀವು ನೋಡಿ, ಇದ್ರ ಮೇಲೆ ಹತ್ತಿರೋ ನಿಂತಾರಲ್ಲ, ನಿಮಗೆ 7 ಬೆಟ್ಟಗಳು ಕಾಣ್ತವೆ. ನೋಡಿ 7 ಬೆಟ್ಟಗಳು ಅಲ್ಲಿ ಹೆಸರಿದೆ, ಕಾಣ್ತಿದೆ 7 ಬೆಟ್ಟಗಳಿದೆ ನೋಡಿ. ಇದು ಜಂಡಾ ಬತ್ತೇರಿ, ಅಲ್ಲಿ ಮಧ್ಯದ ತುಪ್ಪದ ಬತ್ತೇರಿ, ಇದು ಕಳ್ಳೆ ಬತ್ತೇರಿ, ರಣ ಬತ್ತೇರಿ, ಹಂಸ ಬತ್ತೇರಿ, ನೆಲ್ಲಿಕಾಸ್ತಿಪ್ಪನ ಬತ್ತೇರಿ, ಜೋಡ್ ಬತ್ತೇರಿ. ಈ ಥರ 7 ಬೆಟ್ಟಗಳು ರಾಜರಿಗೆ ಮೊಬೈಲ್ ತರ ಕೆಲಸ, ಕಮ್ಯುನಿಕೇಶನ್ ಸಿಗ್ನಲ್ ತರಿಸ್ತದೆ. ಕಾಣ್ತಾ 7 ಬೆಟ್ಟಗಳು ನಿಮಗೆ. ಹಾಗೆ ನೋಡಿ, ಇವೆಲ್ಲ ಬಂದು ಕಡೆ ಗನ್ ಪಾಯಿಂಟ್ ಇರುವಂಥ ಸ್ಥಳಗಳು. ಇಲ್ಲಿ ಹೋಲ್ಸಿದೆಯಲ್ಲ, ಮತ್ತು ದೀಪದ ಗೂಡಲ್ಲ ಅವು ಗನ್ ಪಾಯಿಂಟ್. ಇಲ್ಲಿರೋರಿಗೆ ಈ ಕಡೆ ನಿಂತವರಿಗೆ ಆ ಕಡೆ ಇರೋರು ಯಾರು ಬರ್ತಾರೆ ಗೊತ್ತಾಗುತ್ತೆ. ಬಟ್ ಆ ಕಡೆ ಇರೋರಿಗೆ ಇಲ್ಲಿ ಯಾರು ಕುತ್ಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾಗಲ್ಲ. ಅವ್ರು ಹೊಡೆದುಕೊಂಡು ಇವ್ರಿಗೆ ತಗಲಲ್ಲ, ಇವ್ರು ಹೊಡೆದುಕೊಂಡು ಅವ್ರಿಗೆ ತಗಲುತ್ತದೆ. ಆ ಥರ ಎಲ್ಲ ಒಬ್ಬೊಬ್ರು ಇರೋದ ಎಲ್ಲ ಇದು ಎಲ್ಲದಕ್ಕೂ ಒಬ್ಬೊಬ್ರು ಮತ್ತೆ ಎಲ್ಲದಕ್ಕೂ ಬೇಕಲ್ಲ ಗನ್ ಪಾಯಿಂಟ್. ಅದು ಹೋಗಿ ಇಳಿದು ನೋಡಿ, 3 ಪಾಯಿಂಟ್ಸ್ ಇದಾವೆ, 3 ಡೈರೆಕ್ಷನ್ ಇದೆ ಗೊತ್ತಾ ಅಲ್ಲಿ. 3 ಡೈರೆಕ್ಷನ್ ಇದೆ, 1 ಡೈರೆಕ್ಷನ್ ಇಲ್ಲ ಅಲ್ಲಿ. 3 ಗನ್ ತರ ಇಡ್ಬೋದು, ಒಂದೇ ಮನುಷ್ಯ ಒಬ್ಬನು ಒಂದ್ಸಲ 3 ಗನ್ ಯೂಸ್ ಮಾಡ್ಬೋದು ಅಂತ ಆ ಥರ ಮಾಡಿದ್ದಾರೆ. ಬ್ರಿಟಿಷರ್ ಕಾಲದಲ್ಲಿ ಯಾವ್ದು ರೀತಿ ಶಿಕ್ಷೆ ಇತ್ತು ಅವರಿಗೆ? ಶಿಕ್ಷೆ ಅಂದ್ರೆ ಇವಾಗ ಅವ್ರ ವಿರೋಧವಾಗಿ ಹೋರಾಡಿದ್ರೆ, ಅವ್ರ ವಿರುದ್ಧವಾಗಿ ಏನಾರ ಮಾತಾಡಿದ್ರೆ, ಅವ್ರು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಜೈಲಿಗೆ ಹಾಕೋದು. ನಮ್ಮ ಪಾಳೆಗಾರರ ಸೈನಿಕರಿಗೆ ಇವಾಗ ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅವ್ರಿಗೆ ವಿರೋಧವಾಗಿ ಮಾಡಿದರೆ ಜೈಲಿಗೆ ಹಾಕ್ತಾರೆ. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಸೆರೆಮನೆಗೆ ಹಾಕೋದು. ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು. ಇದು ಬಂದಿಖಾನೆ ಆಗಿರೋದು ಬ್ರಿಟಿಷರ್ ಬಂದ್ಮೇಲೆ ಬಂದಿಖಾನೆ ಬ್ರಿಟಿಷರ್ ಕಾಲ ಬಂದಿಖಾನೆ. ಆಕ್ಚುಲಿ ನಮ್ದು ಪಾಳೆಗಾರರದ ಬುರುಜುಗಳೆಲ್ಲ ಅದು ಮೇಲೆ ಅವೆಲ್ಲ ಗನ್ ಪಾಯಿಂಟ್ ತೋರಿಸಿದ್ವಲ್ಲ, ಅವೆಲ್ಲ ನಮ್ಮವ್ರ ಪಾಳೆಗಾರ ನೋಡ್ರಿ. ಅವರು ನಮ್ಮ ಪಾಳೆಗಾರದಂದ್ರೆ ಅಲ್ಲಿದೆ ಎಂಟ್ರಿ ಇದೆ. ಇದು ಬ್ರಿಟಿಷರು ಹೊಸದಾಗಿ ಮಾಡಿದ್ರು. ಈ ಕಲ್ಲಿಗೂ ಆ ಕಲ್ಲಿಗೆ ವ್ಯತ್ಯಾಸ ಇದೆ. ನಮ್ಮಲ್ಲಿ ಏಕ ಮಾಡಿದ್ದಾರೆ ಪಾಳೆಗಾರರು. ಆಗಿನ ಕಾಲ ನೋಡಿ, 2 ಡಿವೈಡ್ ಬ್ರಿಟಿಷರು. ಸಣ್ಣ ಕಲ್ಲು ಒಂದು ದೊಡ್ಡ ಕಲ್ಲು ಇಟ್ಟಿದ್ದಾರೆ, ಕಾಣ್ತಿದೆ. ನಮ್ಮ ಪಾಳೆಗಾರ ಇದು ನಮ್ಮ ಪಾಳೆಗಾರ. ಅವರು ಪಾಳೆಗಾರರು ಅಂತ ಹೆಂಗೆ ಹೇಳಿದ್ರೆ, ನಮ್ಮ ಸಂಸ್ಕೃತಿ ಬಿಟ್ಕೊಡಲ್ಲ ಅವರು. ಕಲ್ಚರ್, ಹೂವಿನ ಅಲಂಕಾರ, ಅವ್ರ ಬಳ್ಳಿ ಇವೆಲ್ಲ ಲೇಡೀಸ್ ಕಾಣಲ್ವಾ, ನಮ್ಮ ಸಂಸ್ಕೃತಿ ಅದು. ನಮ್ಮ ಸಂಸ್ಕೃತಿ ಅದನ್ನೇ ಉಳಿಸಿರೋದಲ್ವಾ. ಅವ್ರು ಏನಿಲ್ಲ ಪ್ಲೈನ್, ಅವ್ರಿಗೆ ಗೊತ್ತಿರಲ್ಲ. ಮೇಲ್ಗಡೆ ಗನ್ ಪಾಯಿಂಟ್ ನೋಡಿದ್ರಲ್ಲ ಮೇಲೆ ಕಾಣ್ತಿದ್ಯಾ? ಅವ್ರಿಗೆ ಅಲ್ಲಿ ಆ ಕಡೆ ಇರೋರಿಗೆ ನೀವು ಕಾಣಿಸ್ತಾ ಇದ್ದೀರಾ, ನಿಮಗೆ ಅವ್ರು ಕಾಣಲ್ಲ. ಆ ಥರ ಇದ್ದಿದ್ದು ನೋಡಿ, ಗನ್ ಪಾಯಿಂಟ್ ಕಾಣ್ತಿದೆ. ನಿಮಗೆ ಇಲ್ಲಿದೆ ಒಂದೇ ಡೈರೆಕ್ಷನ್ ಕಾಣ್ತಿದೆ, ಆ ಕಡೆ ನೋಡ್ರೆ 3 ಡೈರೆಕ್ಷನ್ ಕಾಣ್ತವೆ ಒಂದೇ ಮನುಷ್ಯನಲ್ಲಿ. ಕರೆಕ್ಟ್ ಏನ್ರಿ? ನಿಮಗೆ ಹೇಳಿದ್ನಲ್ಲ, ಗೊತ್ತಾಯ್ತಲ್ಲ. ಆ ಕಡೆ ಒಂದೇ ಹೋಲ್ ಇತ್ತು, ಆದರೆ 3 ಕಡೆ ನೋಡ್ಬೋದಾಗಿತ್ತು. ಆದ್ರೆ ಇಲ್ಲಿದೆ ನೋಡ್ರೆ ಒಂದೇ ಹೋಲ್ ಇದೆ ಅಂತ ಕಾಣ್ತಿದೆ. ಯಾಕೆ ಇದರಲ್ಲಿ ಇಷ್ಟಪಟ್ಟ ಅಂದ್ರೆ, ಇದಿಷ್ಟು ಸೇಫ್ಟಿಯೆಸ್ಟ್ ಕೋಟೆ ಎಲ್ಲೂ ಇಲ್ಲ ಇದರಲ್ಲಿ. ಅದು ಅಲ್ಲದೆ ಇವನು 77 ಪಾಳೆಗಾರರ ಮಿಂಡ ಅಂತ ಬಿರುದು ಪಟ್ಟಿರ್ತಾನೆ. ಯಾರು? ಮದಕರಿ ನಾಯಕ. ಯಾರು? ಬಿಚ್ಚುಗತ್ತಿ ಬರ್ಮಣ್ಣ ನಾಯಕ. ಆ ಬಿಚ್ಚುಗತ್ತಿ ಬರ್ಮಣ್ಣ ನಾಯಕ 77 ಪಾಳೆಗಾರರ ಮಿಂಡ ಅಂತ ಬಿರುದು ಪಟ್ಟಿರ್ತಾನಲ್ಲ. ಆ 77 ಪಾಳೆಗಾರಲ್ಲಿ 5ರಲ್ಲಿ ಒಬ್ಬ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅರೆ, ನಾನೊಬ್ಬ ರಾಜ ಆಗಿ ಅವನ ಕೈ ಕೆಳಗೆ ಹೋಗ್ಬಿಡ್ತೀನಲ್ಲ ಅಂತ ವೈಮನಸ್ಸು ಬಂದ್ಬಿಟ್ಟು ಅವನ್ನ ಮೇಲೆ ಯುದ್ಧ ಸಾರ್ತಾನೆ. ಹಂಗಾಗಿ ಅವನು ಯುದ್ಧಕ್ಕೆ ಬರ್ತಾನೆ ಕೋಟೆ ಮೇಲೆ. ನೋಡಿದ್ರಲ್ಲ, ಈ ಜಾಗ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ.